ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಸೊ ಟುಡೇ ನಾನು ಎಲ್ಲಿಗೆ ಹೋಗಿದ್ದೆ ಅಂದರೆ ಟುಡೇ ನಾನು ಶಿವಮೊಗ್ಗ ಎಲಿಫೆಂಟ್ ಕ್ಯಾಂಪಿಗೆ ಹೋಗಿದ್ದೆ. ಸೊ ಫಸ್ಟ್ ಟೈಮ್ ನಾನು ನೋಡಿರೋದು ನನ್ನ ಲೈಫಲ್ಲೇ ಎಲಿಫೆಂಟ್ ಕ್ಯಾಂಪ್ ಅಂತ. ಸೊ ನನಗೆ ಇದ್ರ ಬಗ್ಗೆ ಅಷ್ಟು ಐಡಿಯಾ ಇರಲಿಲ್ಲ. ಎಲಿಫೆಂಟ್ ಕ್ಯಾಂಪ್ ಅಂದರೆ ಲೈಕ್ ಎಲಿಫೆಂಟ್ನ ಕರ್ಕೊಂಡ್ಬಂದು ಟ್ರೈನ್ ಮಾಡ್ತಾರೆ. ಸೊ ತೊಗೊಂಡೋಗಿ ನಂತರ ಎಲ್ಲ ಟ್ರೈನ್ ಆದ ನಂತರ ತೊಗೊಂಡೋಗಿ ಲೈಕ್ ಕಾಡಲ್ಲೇ ಬಿಡ್ತಾರಂತೆ ಹಂಗಂದರು. ಸೊ ಮತ್ತೆ ಮಾರ್ನಿಂಗ್ ಮತ್ತೆ ಕರ್ಕೊಂಡು ಬರ್ತಾರೆ. ಹೇಗೇನು ಮತ್ತೆ ಮಾರ್ನಿಂಗ್ ಕರ್ಕೊಂಡು ಬರ್ತಾರೆ. ಹೆಂಗಂದರೆ ಅವ್ರ ರೂಲ್ಸ್ ಹೆಂಗಂದರೆ ಲೈಕ್ ಕಾಡಲ್ಲೇ ತೊಗೊಂಡೋಗಿ ಬಿಡಬೇಕಂದ್ರೆ ಅದು ತುಂಬ ರಿಸ್ಕ್. ಏನಂದರೆ ಇವಾಗ ಯಾವುದಾದ್ರೂ ಪ್ರಾಣಿ ಬಂದು ಡ್ಯಾಮೇಜ್ ಮಾಡಿದರೆ, ಬೇರೆ ಆನೆಯನ್ನು ಬಂದು ಏನಾದರೂ ಮಾಡಿದರೆ ಅವರ ಒಂದು ಜೀವಕ್ಕೆ ಅಪಾಯ ಅಂತ ಹೇಳ್ಬೋದು. ತುಂಬ ರಿಸ್ಕ್ ಕೆಲಸ ಇದು. ನೋಡಿ ಇವರೆಲ್ಲ ಸ್ನಾನ ಮಾಡಿಸ್ತಿದ್ದಾರೆ. ಇದು ಹೆಂಗಂದರೆ ನಾವೇ ದುಡ್ಡು ಕೊಟ್ಟು ಸ್ನಾನ ಮಾಡಿಸ್ಬೇಕು. 100 ರೂಪೀಸ್ ಚಾರ್ಜ್ ಇರುತ್ತೆ. ಒಂದು ಆನೆಗೆ ಸ್ನಾನ ಮಾಡ್ಸೋಕ್ಕೆ 100 ರೂಪೀಸ್ ಚಾರ್ಜ್ ಇರುತ್ತೆ. ಸೊ ನಾವು ಹೆಂಗೆ ಬೇಕಾದರೂ ಸ್ನಾನ ಮಾಡಿಸ್ಬೋದು. ನಮ್ಗೆ ಬಿಟ್ಟಿದ್ದು ಮತ್ತು ಅಲ್ಲಿ ಹತ್ರದಲ್ಲಿ ನೋಡಬೇಕಂದ್ರೆ ಏನಂದರೆ ಬೋಟಿಂಗ್ ಇತ್ತು. ನಾವು ಬೋಟಿಂಗು ಮಾಡ್ಬೋದು, ನಮ್ಮ ಇಷ್ಟ. ಸೊ ಎರಡೂ ನೋಡೋಕ್ಕೆ ಸಿಗುತ್ತೆ ಅಲ್ಲಿ. ಎಲಿಫೆಂಟ್ ಕ್ಯಾಂಪ್ ಶಿವಮೊಗ್ಗದಲ್ಲಿ ಒಂದು ಎಲಿಫೆಂಟ್ ಕ್ಯಾಂಪ್, ಮತ್ತೊಂದು ಬೋಟಿಂಗ್ ನಮಗೆ ಬಿಟ್ಟಿರೋದು. ಎಲಿಫೆಂಟ್ ಕ್ಯಾಂಪ್ ನೋಡಿಬಿಟ್ಟು ನಾವು ಬೋಟಿಂಗ್ ಮಾಡ್ಕೊಬೋದು ನಮ್ಮ ಮೇಲೆ, ಮತ್ತು ನಮ್ಮ ಇಷ್ಟ ಹಂಗೆ. ಸೊ ಹೆಂಗಂದ್ರೆ ಲೈಕ್ ಅಲ್ಲಿ ಚಾರ್ಜಸ್ ಕೊಡಬೇಕಾಗುತ್ತೆ. ಅದಕ್ಕೆ ಸಪ್ರೇಟ್ ಚಾರ್ಜ್, ಇದಕ್ಕೆ ಸಪ್ರೇಟ್ ಚಾರ್ಜ್ ಕೊಡಬೇಕಾಗುತ್ತೆ. ಸೊ ಎಂಟ್ರೆನ್ಸಲ್ಲಿ ನಿಂತ್ಕೊಂಡಿರ್ತಾರೆ. ಸೊ ಚಾರ್ಜಸ್ ಕೊಟ್ಟೆ ಅವ್ರು ಅದೇನೋ ಚಾರ್ಜಸ್ ಮಾಡ್ತಾರೆ, ಅದು ಚಾರ್ಜಸ್ ಕೊಟ್ಟೆ ನಾವು ಒಳಗೆ ಹೋಗಬೇಕು. ಸೊ ನಂತರ ನಾವು ಎಲಿಫೆಂಟ್ ಕ್ಯಾಂಪನ್ನು ನೋಡ್ಬೋದು. ಹೆಂಗಂದರೆ ಎಲಿಫೆಂಟ್ಗೆ ಟ್ರೈನ್ ಮಾಡ್ತಾರೆ ಕರ್ಕೊಂಡು ಬಂದು. ಸೊ ನೆಕ್ಸ್ಟ್ ಬಂದು ತೊಗೊಂಡೋಗಿ ಕಾಡಲ್ಲಿ ಹಾಕ್ತಾರೆ. ಇವಾಗ ನೋಡಿ ಇದು ಮಾಡ್ತಿರೋದು ಅವ್ರು ಹೇಳ್ದಂಗೆ ಮಾಡುತ್ತೆ ಅಂದರೆ ಇವರು ಟ್ರೈ ಮಾಡಿರೋದಂತ. ಸೊ ಅದನ್ನು ಎಲಿಫೆಂಟನ್ನು ಕರ್ಕೊಂಡು ಬಂದು ಫಸ್ಟ್ 1 ರೌಂಡು ನೀರಲ್ಲಿ ಬಿಟ್ಬಿಟ್ಟು ಸ್ನಾನ ಅಂದರೆ ನೀರು ಕುಡಿಸ್ತಾರೆ. ನೀರು ಕುಡಿಯುತ್ತೆ. ನಂತರ 1 ರೌಂಡ್ ಹೋಗ್ಬಿಟ್ಟು ಬರ್ತಾರೆ ನೀರಲ್ಲಿ. 1 ರೌಂಡ್ ಅಲ್ಲ, ಸ್ವಲ್ಪ ದೂರ ಹೋಗ್ಬಿಟ್ಟು ಬರ್ತಾರೆ. ಸ್ವಲ್ಪ ದೂರ ಹೋಗ್ಬಿಟ್ಟು ನೀರಲ್ಲಿ ಹೋಗ್ಬಿಟ್ಟು ಬಂದು ಆನೆನ ಮಾಡ್ಕೊಳಕ್ಕೆ ಕೇಳ್ತಾರೆ. ನಂತರ ಎಲ್ಲರೂ ಸ್ನಾನ ಮಾಡಿಸ್ತಾರೆ. ಸೊ ಚಾರ್ಜಸ್ ಕೊಟ್ಟವರು ಸ್ನಾನ ಮಾಡಿಸ್ಬೋದು. ಅಂದರೆ ಆ ಚಾರ್ಜಸ್ ಅವ್ರ ಹತ್ರ ಕೊಡಬೇಕು. ನಾವು ಏನು ಚಾರ್ಜ್ ಪೇ ಮಾಡಿದ್ವಿ ಅದು ರಿಸಿಪ್ಟ್ ಕೊಡ್ತಾರಲ್ವ. ಸೊ ಅದು ಪಕ್ಕದಲ್ಲಿ ಯಾರಿರ್ತಾರೆ ನೋಡಿ, ಅದನ್ನು ನೋಡ್ಕೊಳ್ಳೋರು ಅವ್ರ ಜೊತೆ ಕೊಡಬೇಕು. ಅವಾಗ ನಮಗೆ ಸ್ನಾನ ಮಾಡೋಕ್ಕೆ ಪರ್ಮಿಷನ್ ಕೊಡ್ತಾರೆ. ಆ್ಯಕ್ಚುಲಿ ಏನಂದರೆ ಸ್ನಾನ ಮಾಡ್ಸೋಕ್ಕೆ ಅವ್ರು ನಮಗೆ ದುಡ್ಡು ಕೊಡಬೇಕು. ಬಟ್ ಏನಂದರೆ ಇಲ್ಲಿ ನಾವೇ ದುಡ್ಡು ಕೊಟ್ಟು ನಾವೇ ಸ್ನಾನ ಮಾಡಿಸ್ಬೋದು. ಅಂದರೆ ನಾನು ಹೋದ ಟೈಮಲ್ಲಿ ಏನಂದರೆ ಈ ಪುಟ್ಟ ಮಕ್ಕಳು ಬಂದಿದ್ದರು, ಲೈಕ್ ಟ್ರಿಪ್ಪಿಗೆ ಹೋಗೋ ಮಕ್ಕಳು ಬಂದಿದ್ದರು. ಅವರು ಟ್ರಿಪ್ಪಿಗೆ ಬಂದಿರೋದು. ಸೊ ಇಲ್ಲಿ ಬೋಟಿಂಗಲ್ಲಿ ಅವರನ್ನೇ ಫಸ್ಟ್ ಬಿಟ್ಟರು. ಅಂದರೆ ನಾವು ಮತ್ತೆ ಟೂರಿಸ್ಟನ್ನು ಮತ್ತೆ ಕಳಿಸಿದ್ರು. ಈ ಪುಟ್ಟ ಮಕ್ಕಳನ್ನೇ ಫಸ್ಟ್ ಬೋಟಿಂಗು ಕಳಿಸಿದ್ರು. ನಾವು ಫಸ್ಟ್ ಬೋಟಿಂಗ್ ಹೋಗಬೇಕಿತ್ತು. ಬಟ್ ಏನಂದರೆ ಪುಟ್ಟ ಮಕ್ಕಳು ಹೋಗೋದ್ರಿಂದ, ಟ್ರಿಪ್ಪಿಗೆ ಬಂದ ಮಕ್ಕಳು ಹೋಗೋದ್ರಿಂದ ನಾವು ನೆಕ್ಸ್ಟ್ ಬೋಟಿಂಗಲ್ಲಿ ಹೋದ್ವಿ. ಸೊ ಏನಂದರೆ ಫಸ್ಟ್ ನಾವು ಅವ್ರ ರಿವ್ಯೂ ಕೇಳಿದೆ. ಪುಟ್ಟ ಮಕ್ಕಳು ಏನು ಹೋಗ್ಬೋದಾ ನೋಡ್ಬೋದಂತ. ನೋಡಿ ಇವಾಗ ಈ ಆನೆ ಬಂದು ಹೆಂಗೆ ನೀರು ಕುಡಿತಿದೆ, ಇವಾಗಷ್ಟೇ ಬಂದಿರೋ ಆನೆ. ಅವಾಗ ಅದು ಬಂದು ನೀರು ಕುಡಿಯುತ್ತೆ, ಮತ್ತು 1 ರೌಂಡ್ ನೀರಲ್ಲಿ ಹೋಗ್ಬಿಟ್ಟು ಬಂದು ಮಲ್ಕೊಡುತ್ತೆ. ಸೊ ಅಲ್ಲಿ ಕೆಳಗೆ ನೋಡ್ಬೋದು ಮತ್ತೊಂದು ಆನೆ ಮಲ್ಕೊಂಡಿದೆ. ಸೊ ಅದನ್ನು ಸ್ನಾನ ಮಾಡಿಸ್ತಾರೆ. ಲೈಕ್ ತುಂಬ ಚೆನ್ನಾಗಿರುತ್ತೆ. ನಾವು ಹೋಗಿ ಸ್ನಾನ ಮಾಡಿಸ್ಬೋದು, ಏನನ್ನಲ್ಲ. ಅದು ಮಲ್ಕೊಂಡು ಬಿಟ್ಟಿರುತ್ತೆ ನೀರಲ್ಲಿ. ನಮ್ಗೆ ಹೆಂಗೆ ಬೇಕೋ ಹಂಗೆ ಸ್ನಾನ ಮಾಡಿಸ್ಬೋದು. ಸೊ ಅಲ್ಲೇ ಪಕ್ಕದಲ್ಲಿ ನೀರು ಹೆಸರು ಏನೋ ಅಂದರು. ಬಟ್ ನನಗೆ 1 ವೀಕ್ ಜಾಸ್ತಿ ಆಯಿತು ಎಡಿಟ್ ಮಾಡೋಕ್ಕೆ. ಸೊ ಮರ್ತೋಗ್ಬಿಡ್ತು. ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಹಾಕಿ. ಸೊ ಪಕ್ಕದಲ್ಲೇ ಬೋಟಿಂಗ್ ಇದೆ, ನೀವು ಬೋಟಿಂಗು ಮಾಡ್ಕೊಬೋದು. ಸೊ ಬೋಟಿಂಗ್ ಅಂದರೆ ಕ್ಲೋಸಿಂಗ್ ಟೈಮು ಆಫ್ಟರ್ನೂನ್ 1 o'clock ಬೋಟಿಂಗ್ ಇಲ್ಲಂತೆ. ಸೊ ಅಲ್ಲಿ ಪಕ್ಷಿಧಾಮ ಇತ್ತಂತ ಅಂದರು. ಸೊ ಅಲ್ಲೇ ಶಿವಮೊಗ್ಗದಲ್ಲಿ. ಸೊ ಅಲ್ಲಿ ಏನಂದರೆ ಲೈಕ್ ಅಲ್ಲಿ ಮರನ್ನೆಲ್ಲ ಕಟ್ ಮಾಡಿದ ನಂತರ ಅಲ್ಲಿ ಪಕ್ಷಿ ಯಾವುದು ಕೂತಿಲ್ಲ ಅಂತೆ. ಸೊ ಆ ಪಕ್ಷಿ ಎಲ್ಲ ಬಂದು ಈ ಗ್ರಾಸ್ ಇದೆಯಲ್ಲ, ಲೈಕ್ ಈ ನದಿಯ ಥರ ಗ್ರಾಸ್ ಇದೆಯಲ್ಲ, ಈವ್ನಿಂಗ್ 4 o'clock ಬಂದರೆ ಎಲ್ಲ ಪಕ್ಷಿಗಳು ಬಂದು ಇಲ್ಲಿ ಇರುತ್ತಂತೆ. ಈವ್ನಿಂಗ್ 4 o'clockಗೆ ಬರುತ್ತಂತೆ ಎಲ್ಲ ಪಕ್ಷಿಗಳು. ಅಂದರೆ ದೊಡ್ಡ ಪಕ್ಷಿ ಎಲ್ಲ ಬಂದು ಇಲ್ಲಿ ಇರುತ್ತಂತೆ. ಅಂದರೆ ಇವರು ಬೋಟಿಂಗೇ ಆಫ್ಟರ್ನೂನ್ 1 o'clock ಬೋಟಿಂಗ್ ಮಾಡಲ್ಲ, ಜಸ್ಟ್ 1 o'clock ತನಕ ಮಾತ್ರ. ಅದು ಅವರ ರೂಲು. ಮತ್ತು ಬೋಟಿಂಗ್ ಮಾಡೋಕೆ ಅದರಲ್ಲಿ ಲಿಮಿಟೆಡ್ ಮಂದಿ ಮಾತ್ರ ಕೂತ್ಕೊಳ್ಳೋಕ್ಕೆ, ಜಾಸ್ತಿ ಮಂದಿ ಅಂತ ತಗೊಳ್ಳಲ್ಲ. ಅವ್ರದ್ದೊಂದು ಲಿಮಿಟ್ ಇದೆ, ಅದನ್ನು ಕ್ರಾಸ್ ಮಾಡೋಂಗಿಲ್ಲ. ಅಷ್ಟೇ ಮಂದಿ ಕೂತ್ಕೊಬೇಕು. ಮತ್ತು ಮತ್ತೊಬ್ಬರು ನೆಕ್ಸ್ಟ್ ಟ್ರಿಪ್ಪಿಗೆ ಹೋಗಬೇಕು. ಜಸ್ಟ್ 1-2 ಬೋಟ್ ಬಿಡ್ತಾರೆ, ಕರ್ಕೊಂಡು ಹೋಗ್ತಾರೆ. ತುಂಬ ಚೆನ್ನಾಗಿರುತ್ತೆ. ಲೈಕ್ ವಾಟ್ರಲ್ಲಿ ನೋಡಿ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ. ಆ ಕಡೆ ಈ ಕಡೆ, ರೈಟ್ ಸೈಡ್ ಲೆಫ್ಟ್ ಸೈಡ್ ಫಾರೆಸ್ಟ್ ನೋಡಿ ಆನೆ ಎಷ್ಟು ಚೆನ್ನಾಗಿ ಮಲ್ಕೊಂತು. ಅವ್ರು ಹೇಳ್ದಂಗೆ ಕೇಳುತ್ತೆ. ನೆಕ್ಸ್ಟ್ ಇವಾಗ ಸ್ನಾನ ಮಾಡಿಸ್ತಾರೆ. ಸ್ನಾನ ಮಾಡಿದ್ಮೇಲೆ ಎದ್ದೋಡುತ್ತೆ, ಮತ್ತು ಆ ಕಡೆ ಟರ್ನ್ ಆಗಿ ಮಲಗುತ್ತೆ. ಮತ್ತು ಮತ್ತೊಂದು ಸಲ ಆ ಕಡೆ ಎಲ್ಲ ಫುಲ್ ಸ್ನಾನ ಮಾಡಿಸ್ತಾರೆ. ಫುಲ್ ಕ್ಲೀನಾಗಿ ತೊಳ್ಕೊಂಬಿಡ್ತಾರೆ. ನಂತರ
ಮತ್ತು ಅದರ ಒಂದು ಹೆಸ್ರು ಇರುತ್ತೆ, ಅದರಲ್ಲಿ ಆ ಹೆಸ್ರು ಒಂದು ಪಟ್ಟಿ ಇರುತ್ತೆ, ಅಲ್ಲಿ ತೊಗೊಂಡೋಗಿ ನಿಲ್ಲಿಸ್ತಾರೆ. ನೋಡಿ ಇವಾಗ ಸ್ಕೂಲ್ ಮಕ್ಕಳು ರಿವ್ಯೂ ಕೊಡ್ತಿದ್ದಾರೆ, ಹೆಂಗಿತ್ತು, ಹೋಗ್ಬೋದಾ ಹೋಗ್ಬೇಡ್ವಾ ಅಂದರೆ ಅವ್ರ ರಿವ್ಯೂ ಹೆಂಗಂದ್ರೆ ತುಂಬ ಚೆನ್ನಾಗಿತ್ತು, ಹೋಗಿ ಚೆನ್ನಾಗಿದೆ ಹೋಗಿ ಅಂತ ಹೇಳ್ತಿದ್ದಾರೆ ಅವರು. ಬಟ್ ನೆಕ್ಸ್ಟ್ ಟ್ರಿಪ್ ನಾವು ಹೋದ್ವಿ ಬೋಟಿಂಗಲ್ಲಿ, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಷ್ಟು ಚೆನ್ನಾಗಿತ್ತು. ಅಂದರೆ ಮಿಡಲಲ್ಲಿ ಒಂದು ಬ್ರಿಡ್ಜ್ ಬರುತ್ತೆ, ಲೈಕ್ ಸರ್ ಎಂ ವಿಶ್ವೇಶ್ವರಯ್ಯ ಕಟ್ಟಿರೋ ಬ್ರಿಡ್ಜ್ ಏನೋ ಅಂದರು ಸಮಥಿಂಗ್, ಬಟ್ ನಂಗೆ ಮರ್ತೋಯ್ತು. ಬಟ್ ನಂಗೆ ಅಷ್ಟು ಕ್ಲಾರಿಟಿ ಇಲ್ಲ, ನಂಗೆ ಮರ್ತೋಗ್ಬಿಡ್ತು. ಸೊ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಹಾಕಿ. ಸೊ ಮಿಡಲಲ್ಲಿ ಒಂದು ಬ್ರಿಡ್ಜ್ ಚೆನ್ನಾಗಿದೆ. ಈ ಶರಾವತಿ ವಾಟರ್ ಹತ್ರ ಹೊಸ ಬ್ರಿಡ್ಜ್ ಒಂದಾಗಿದೆ. ಸೊ ನಾನು ಫಸ್ಟ್ ಟೈಮ್ ನೋಡಿರೋದು, ತುಂಬ ಸಖತ್ತಾಗಿದೆ. ಆದರೆ ನಾನು ಆಫ್ಟರ್ನೂನ್ ಹೋಗಿರೋದು ಬಿಸಿಲಲ್ಲಿ, ತುಂಬ ಚೆನ್ನಾಗಿತ್ತು ಆವಾಗಲೇ ನೋಡೋಕ್ಕೆ. ಅಲ್ಲಿ ಫುಲ್ ಲೈಟ್ಸ್ ಎಲ್ಲ ಮಾಡಿದ್ದಾರೆ, ಅಂದರೆ ನೈಟ್ ಇನ್ನು ಎಷ್ಟು ಚೆನ್ನಾಗಿರ್ಬೋದು ಅಂದರೆ ನೈಟ್ ನೋಡೋಕ್ಕೆ ಚಾನ್ಸ್ ನನಗೆ ಸಿಕ್ಕಿಲ್ಲ. ಬಟ್ ಐ ಹೋಪ್ ಮತ್ತೊಂದು ಸಲ ನೈಟ್ ನೋಡ್ಬೇಕು ಅಂದ್ಕೊತೀನಿ ಆ ಶರಾವತಿ ಬ್ರಿಡ್ಜನ್ನು. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಇವೆಲ್ಲ ಟೂರಿಸ್ಟ್ ಪ್ಲೇಸ್ ನಮ್ಮ ಕರ್ನಾಟಕದಲ್ಲಿ ಇಷ್ಟು ಚೆನ್ನಾಗಿದೆಯಾ ಅಂತ ನಮಗೆ ಇವಾಗಲೇ ಗೊತ್ತಾಗಿರೋದು. ಎಲ್ಲ ಔಟ್ ಆಫ್ ಇಂಡಿಯಾ ಹಂಗೆ ಹೋಗ್ತಾರೆ, ಲೈಕ್ ಹಂಗೆ ನೋಡ್ಕೊಂಬರ್ತಾರೆ. ಬಟ್ ನಮ್ಮ ಅಂದರೆ ನಮ್ಮ ಇಂಡಿಯಾದಲ್ಲಿ ಎಷ್ಟೋ ಚೆನ್ನಾಗಿರೋ ಪ್ಲೇಸ್ ಎಲ್ಲ ಇದೆ. ಅದನ್ನು ಬಿಟ್ಟು ಯಾಕೆ ಹಂಗೆ ಹೋಗ್ತಾರೆ ಅಂತ ಗೊತ್ತಾಗ್ತಿಲ್ಲ. ಬಟ್ ಸೈಡಲ್ಲಿ ಇರ್ಬೋದು, ನೋಡ್ಕೋತಾರೇನೋ. ಇಲ್ಲೂ ಅದಕ್ಕಿಂತ ತುಂಬ ಸೂಪರಾಗಿದೆ, ತುಂಬ ಸಖತ್ತಾಗಿದೆ. ಅಂದರೆ ಲೈಟ್ ಅಲ್ಲಿ ನೋಡಿ ಸೈಡಲ್ಲಿ ಮಿಡಲ್ ಒಂದು ದೊಡ್ಡ ಬ್ರಿಡ್ಜ್ ಕಾಣಿಸುತ್ತೆ. ಆ ಬ್ರಿಡ್ಜ್ ಕಡೆ ಕರ್ಕೊಂಡು ಹೋಗಲ್ಲ, ಯಾಕಂದರೆ ಅವ್ರದ್ದು ಅಂದರೆ ಆ ಕಡೆ ಕರ್ಕೊಂಡು ಹೋಗಲ್ಲ. ನೋಡಿ ಅದೇ ಮಿಡಲಲ್ಲಿ ಕಾಣಿಸೋದು ಬ್ರಿಡ್ಜ್, ಆ ಕಡೆ ಕರ್ಕೊಂಡು ಹೋಗಲ್ಲ. ಅವ್ರು ಬೇರೆ ರೂಟಲ್ಲಿ ಒಂದು ರೌಂಡ್ ಕರ್ಕೊಂಡು ಬಂದು ಬಿಡ್ತಾರೆ. ಅಂದರೆ 1 o'clock ಆಫ್ಟರ್ 1 o'clock ನಂತರ ಅವರು ಪರ್ಮಿಷನ್ ಕೊಡಲ್ಲ, ಬೋಟಿಂಗ್ ಮಾಡಿಸಲ್ಲ. ಯಾರು ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ಇಲ್ಲ, ಅದು ಅವ್ರದ್ದು ಅಂದರೆ ರೂಲ್ಸ್ ಇದೆ. ನೋಡಿ ಇವರು ರಿಟರ್ನ್ ಬರ್ತಿರೋದು, ಇವಾಗ ಬೋಟಿಂಗಲ್ಲಿ ಹೋಗಿ ರಿಟರ್ನ್ ಬರ್ತಿರೋದು. ಇವಾಗ ನಾವು ಇದು ನಮ್ಮದು ಇವಾಗ ಸೆಕೆಂಡ್ ರೈಡು ಹೋಗ್ತಿರೋದು. ನೋಡಿ ಇವಾಗ ನಾವು ರಿಟರ್ನ್ ಬಂದಾಗ ಮರಿಯಾನೆ ಇತ್ತು. ಸೊ ನಂಗೆ ಮರಿಯಾನೆನೂ ತುಂಬ ಮುದ್ದಾಡಬೇಕಂತ ಅನ್ನಿಸ್ತಿತ್ತು. ಬಟ್ ಏನಂದರೆ ನಂಗೆ ಬೇರೆ ಕಡೆ ನೋಡೋಕೆ ಹೋಗೋದ್ರಿಂದ ಅದು ನಾನು ಆನೆ ಟ್ರಿಪ್ ನೋಡ್ಕೊಂಡಿರುವಾಗ ಅದು ಬಂದಿರಲಿಲ್ಲ. ನಾನಂದರೆ ಬೋಟ್ ಒಳಗೆ ಕೂತ ನಂತರ ಅದು ಮರಿಯಾನೆ ಅದರ ತಾಯಿ ಜೊತೆ ಬಂತು. ನೋಡಿ ಆ ನೀರಲ್ಲಿ ಆ ಮರಿಯಾನೆನೂ ನೀರಲ್ಲಿ ಹೋಗ್ತಿದೆ. ಅಂದರೆ ಅವ್ರ ತಾಯಿ ಹೆಂಗೆ ಹೋಗುತ್ತೋ, ತಾಯಿ ಆನೆ ಹೆಂಗೆ ಹೋಗುತ್ತೋ ಹಂಗೆ ಮರಿಯಾನೆ ಕೂಡ ಹೋಗ್ತಿದ್ದೆ. ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಬಟ್ ನನಗೆ ಏನಾದರೂ ಕ್ಯೂಟ್ನೆಸ್ ತುಂಬ ಚೆನ್ನಾಗಿತ್ತು ಮರಿಯಾನೆದು. ಬಟ್ ಅವ್ರು ಟಚ್ ಮಾಡೋಕ್ಕೆಲ್ಲ ಬಿಡಲ್ಲ, ಪರ್ಮಿಷನ್ ಕೊಡಲ್ಲ. ಸೊ ಅವರು ಎಷ್ಟು ಗೈಡ್ ಮಾಡ್ತಾರೆ ಅಷ್ಟು ಮಾತ್ರ. ನೋಡಿ ಇವರು 1 ರೌಂಡ್ ನೀರಲ್ಲಿ ಕರ್ಕೊಂಡು ಹೋಗ್ತಾರೆ. ನೀರಲ್ಲಿ ಕರ್ಕೊಂಡು ಹೋಗಿಸ್ ನಂತರ ನೀರಲ್ಲಿ ಕುಡಿದು ನೀರಲ್ಲಿ ಕರ್ಕೊಂಡು ಹೋಗಿಸ್ ನಂತರ ಮಲಗಿಸಿ ಕೇಳಿ ಸ್ನಾನ ಮಾಡಿಸ್ತಾರೆ. ತುಂಬ ಚೆನ್ನಾಗಿ ಟ್ರೈ ಮಾಡ್ತಾರೆ. ಅಂದರೆ ಇವಾಗ ಬಂದು ತುಂಬ ರಿಸ್ಕ್ ಅಂತ ಹೇಳ್ಬೋದು. ಏನಂದರೆ ಲೈಕ್ ಅವರು ಇವಾಗ ಸ್ನಾನ ಮಾಡಿ ಫುಡ್ ಎಲ್ಲ ಕೊಟ್ಟು ಎಲ್ಲ ಕಾಡಿಗೆ ತೊಗೊಂಡೋಗಿ ಬಿಡ್ತಾರಂತೆ. ಮಾರ್ನಿಂಗ್ ಈಗೇನು ಕಾಡಿಂದ ಕರ್ಕೊಂಡು ಬರ್ತಾರಂತೆ. ನೋಡಿ ಇದರ ಹೆಸರು ಮುಂದೆ ಅದನ್ನು ನಿಲ್ಲಿಸಿದ್ದಾರೆ ಆನೆನ. ಲೈಕ್ ನೋಡಿ ಇಲ್ಲಿ ನೋಡಿ ಭೀಷ್ಮ ಅಂತ ಸೈಡಲ್ಲಿ ಕಾಣಿಸ್ತಿದೆ, ಭೀಷ್ಮ ಅಂತ ಒಂದು ಆನೆ ಹೆಸರು. ಅಲ್ಲಿ ಇವಾಗ ಭೀಷ್ಮ ಅಂತ ಆನೆ ಇರುತ್ತೆ, ಅದನ್ನು ತಂದು ಅಲ್ಲಿ ಮುಂದ್ಗಡೆ ಕಟ್ಟಾಕ್ತಾರೆ. ಸೊ ಅಲ್ಲಿ ನಾವು ವೀಡಿಯೋಸ್ ಫೋಟೋಸ್ ಎಲ್ಲ ತೊಗೊಬೋದು, ಅಲೋ ಮಾಡ್ತಾರೆ, ಅಲೋ ಇದೆ. ಇಲ್ಲೇನಂದರೆ ರಿಸ್ಕ್ ಏನಂದರೆ ಇದು ಸಕ್ಕರೆ ಬೈಲು ಅಂತ ತುಂಬ ಚೆನ್ನಾಗಿದೆ ನೋಡೋಕೆ, ತುಂಬ 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 ಚೆನ್ನಾಗಿದೆ ಸಕ್ಕರೆ ಬೈಲು. ಇದೇ ಸಕ್ಕರೆ ಬೈಲು ಅಂತ ಈ ಊರ ಹೆಸರು. ನಾನು ಅಲ್ಲಿ ವೀಡಿಯೋಸ್ ಮಾಡಿಕೊಂಡೆ, ಪರವಾಗಿಲ್ಲ, ಓಕೆ ಅಂತ ಅನಿಸ್ತು ನನಗೆ. ಸಕ್ಕರೆ ಬೈಲು ಹಿಂಗೆ ಲೈಕ್ ಅದ್ರೂ ಕೇಳಿದ್ರು ಸಕ್ಕರೆ ಬೈಲು ಅಂತ ಹಿಂಗೆ ಹೆಸರು ಬಂತಂತ. ಲೈಕ್ ಏನೋ ಸಕ್ಕರೆ ಥರ ಹಿಂದಿನ ಕಾಲದಲ್ಲಿ ಏನು ಸಕ್ಕರೆ ಥರ ಕಲ್ಲು ಏನೋ ಇತ್ತಂತೆ. ಸೊ ಅದನ್ನು ನೋಡಿಬಿಟ್ಟು ಏನೋ ಸಕ್ಕರೆ ಬೈಲು ಅಂತ ಹೆಸರು ಬಂತು ಅಂತ ಏನೋ ಅಂದರು. ಬಟ್ ಮರ್ತೋಗ್ಬಿಡ್ತು ನನಗೆ, ಅಷ್ಟು ಅವ್ರಿಗೂ ಕ್ಲಾರಿಟಿ ಇಲ್ಲ. ಅಂದರೆ ಹೊಸೊಬ್ರು ಬರ್ತಿರ್ತಾರಲ್ವ ಊರಿಗೆ, ಸೊ ಎಲ್ಲ ಮುಂಚಿನವರೇ ಇರಲ್ಲಲ್ವ. ಈ ಬೋಟಿಂಗ್ ಅವ್ರ ಹತ್ರ ಕೇಳಿರೋದು. ಅವರಂದರೆ ಹೊಸೊಬ್ರು ಬರ್ತಾನೆ ಇರ್ತಾರೆ, ಹಿಂದೆ ಇರೋರೇ ಇರಲ್ಲಲ್ವ. ಸೊ ಹಂಗೆ. ಬಟ್ ಹೋಗಿಲ್ಲ, ಅವ್ರಿಗೆ ಗೊತ್ತಿದ್ದಷ್ಟು ಅವ್ರು ಹೇಳಿದರು. ನಮ್ಗೆ ಗೊತ್ತಿದ್ದಷ್ಟು ನಾವು ತಿಳ್ಕೊತೀವಿ. ನಿಮ್ಗೆ ಗೊತ್ತಿದ್ದಷ್ಟು ನೀವು ಅಂದರೆ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಗೊತ್ತಿದ್ರೆ ಕಮೆಂಟ್ ಮಾಡಿ. ಸೊ ಇವತ್ತು ಬಂದು ಈ ಎಲಿಫೆಂಟ್ ಕ್ಯಾಂಪ್ ಅಂತೂ ಹೆಂಗಿತ್ತು ಅಂದರೆ ತುಂಬ ಸಖತ್ತಾಗಿತ್ತು. ನೀವು ಲೈಫಲ್ಲಿ 1 ಟೈಮ್ ವಿಸಿಟ್ ಮಾಡಿ ತುಂಬ ಎಂಜಾಯ್ ಮಾಡ್ತೀರಾ. ತುಂಬ ಸಖತ್ತಾಗಿತ್ತು. ಮತ್ತು ನಾನು ಏನಾದರೂ ಹೇಳೋಕ್ಕೆ ಮರ್ತೋಗ್ಬಿಟ್ಟಿದ್ರೆ ನೀವೇ ಕಮೆಂಟ್ ಮಾಡಿ ನಂಗೆ ತಿಳಿಸಿ. ಅಂದರೆ ಈ ಶಿವಮೊಗ್ಗ ಏನಾದರೂ ವಿಸಿಟಿಂಗ್ ಪ್ಲೇಸ್ ಇದೆಯಾ, ಟೂರಿಸ್ಟ್ ಪ್ಲೇಸ್ ಇದೆಯಾ ಅಂತ. ನೆಕ್ಸ್ಟ್ ನಾನು ಬಂದು ಸಿಂಹಧಾಮಕ್ಕೆಲ್ಲ ವಿಸಿಟ್ ಮಾಡಿದ್ದೆ. ಸೊ ಅದು ವೀಡಿಯೋ ಬಂದು ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ, ವೇಟ್ ಮಾಡಿ. ಸೊ ನಿಮಗೆ ಅದರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಗೊತ್ತಿದ್ದರೆ ಕೆಳಗೆ ಕಮೆಂಟ್ ಮಾಡಿ. ಮತ್ತು ಪಕ್ಷಿಧಾಮದ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೆ. ಅಂದರೆ ಶಿವಮೊಗ್ಗದಲ್ಲಿದ್ದು ಪಕ್ಷಿಧಾಮ ಅಂದರೆ ಪಕ್ಷಿ ಅಲ್ಲೆಲ್ಲ ಮರಗಳು ಕಟ್ ಮಾಡಿ ಅಲ್ಲಿಂದ ಬಂದು ಇಲ್ಲೇ ಸ್ಟೇ ಆಗಿದೆ ಅಂತ. ಅಂದರೆ ಈ ನೀರ ಹತ್ರ ಗ್ರಾಸ್ ಇತ್ತಲ್ಲ, ಸೊ ಅಲ್ಲೇ ಬಂದಿರುತ್ತಂತೆ. ಈವ್ನಿಂಗ್ 4 o'clock ನೋಡ್ಬೇಕಂದ್ರೆ ಅಲ್ಲಿ ತುಂಬ ಅಂದರೆ ಅಲ್ಲಿರೋ ಪಕ್ಷಿ ಎಲ್ಲ ಬಂದು ಇಲ್ಲೇ ಇರುತ್ತಂತ ಅಂದರು. ಈವ್ನಿಂಗ್ 4 o'clock ಬಂದರೆ ಆ ಪಕ್ಷಿಯನ್ನೆಲ್ಲ ನೋಡ್ಬೋದು ಅಂತಂದರು.
ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಇನ್ಸ್ಟಾಗ್ರಾಮ್ ಚಾನಲನ್ನು ಫಾಲೋ ಮಾಡಿ. ಎಲ್ರಿಗೂ